ಹುಳಿಗೆ 90 ಭಾಗ ನಿಂಬೆಹಣ್ಣು ಬಳಸ್ರಿ, ವಿಟಮಿನ್ ಸಿ ಜಾಸ್ತಿ ಆಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ, ಪಾಚಕ ಚೆನ್ನಾಗಾಗ್ತದೆ. 4ನೇದ್ದು ಬೆಲ್ಲ. ನಾವೆಲ್ಲರೂ ಬೆಲ್ಲ ತಿಂತಿದ್ವಿ 30 ವರ್ಷದಿಂದ. ಎಲ್ಲರ ಅಂಗಡಿಯಾಗೂ ಬೆಲ್ಲ ಇರ್ತಿತ್ತು. ಆ ಬೆಲ್ಲದ ಮೇಲೆ ಕಣಜುರಿ ಕುಂದಿರ್ತಿತ್ತು, ಜೇನು ಹುಳ ಬಂದು ಕುಂದಿರ್ತಿತ್ತು. ಈಗಿನ ಬೆಲ್ಲದ ಮೇಲೆ ಅದು ಬಂದು ಕುಂದ್ರಂಗಿಲ್ಲ, ಅದು ಗೊತ್ತಾಗೈತಿ ಇದು ಕೆಮಿಕಲ್ ಐತೆ ಅಂತ. ಸಕ್ರೆ ಇಡ್ರಿ ನೀವು, ಅದ್ರ ಮೇಲೆ ಹೊಲಸ್ತಿನೂ ನನ್ನ ಕುಂದಿರ್ತದ ಹೊರತು ಜೇನು ಹುಳ ಕುಂಡಂಗಿಲ್ಲ. ಇದಕ್ಕಿಂತ ಟೆಸ್ಟಿಂಗ್ ಬೇಕಾಗಿಲ್ಲ, ಹೌದಾ? ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ರಿ. ನಮ್ಮ ಇವರು ಮನೆಯೊಳಗೆ ಬೆಲ್ಲನೂ ಕೊಡಕತ್ತಾರ, ಬಹಳ ಮಂದಿ ಮಾಡಕತ್ತಾರ. ಈಗ ತಗೊಳ್ಳೋರು ಕಡಿಮೆ ಅದಾರ. ಸಾವಯವ ಬೆಲ್ಲವನ್ನ ಬಳಸಿದ್ರೆ ಹೊಟ್ಟೆನಲ್ಲಿ ಜಂತ್ ಆಗೋದಿಲ್ಲ, ಪಚನ ಚೆನ್ನಾಗಾಗ್ತದೆ, ಕಿಡ್ನಿ ಸ್ಟೋನ್ ಆಗಂಗಿಲ್ಲ, ಚರ್ಮದ ಕಾಯಿಲೆ ಸರಿಯಾಗುತ್ತೆ, ಗಂಟ್ಲು ಸಮಸ್ಯೆ ಬರೋದಿಲ್ಲ. ಆರ್ಗ್ಯಾನಿಕ್ ಬೆಲ್ಲ ಬಳಸ್ರಿ. 4 ಆಯ್ತು. ಉಪ್ಪು, ಖಾರ, ಹುಳಿ, ಸಿಹಿ. 5ನೇದು ಕಹಿ. ಕಹಿನ ಕಡಿಮೆ ತಿನ್ನಕತ್ತೇವಿ. ಹಾಗಲಕಾಯಿ ತಿನ್ನಂಗಿಲ್ಲ, ವಿಷ ಸೌತಿಕಾಯಿ ತಿನ್ನಂಗಿಲ್ಲ, ಮೆಕ್ಕಿಕಾಯಿ ತಿನ್ನಂಗಿಲ್ಲ, ಮೆಂತ್ಯ ಚಟ್ನಿ ತಿನ್ನಂಗಿಲ್ಲ. ಮೆಂತ್ಯ ಚಟ್ನಿ ಅಂದ್ರೆ ಏನದು ಅಂತ ಕೇಳ್ತಾರೆ. ನೀರೊಳಗ ನೆನೆ ಹಾಕಿ ಅದು ಉಬ್ಬಿದ ಮೇಲೆ ಅದನ್ನ ಅರಿಬೇಕು, ಜೀರಿಗೆ ಹಾಕಿ. ಒಂದು ಅಡಿಕೆಯಷ್ಟು ಪ್ರತಿದಿನ ಮೆಂತ್ಯ ಚಟ್ನಿ ತಿಂದ್ರೆ 1 ವಾರದೊಳಗೆ ಸೊಂಟ ನೋವು ಹೋಗಿಬಿಡ್ತದೆ. ಈಗ ಸೊಂಟ ನೋವು ಬಂತಂದ್ರೆ ಪಾನಿಪುರಿ ತಂದು ಕೊಟ್ಟಿರ್ತಾರೆ ಆಕಿಗೆ. ಈಗ ಒಂದು ಮನೆಗೆ ಹೋದಾಗೂ ಹೇಳಿದೆ, ಇವ್ರಿಗೆ ಒಂದು ತೊಂದರೆ ಆಗೈತಂದ್ರೆ ಇವ್ರು ಆಯಿಸ್ ತಿಂದಾರ ನೋಡ್ರಿ ಈ ವಾರ ಅಂದೆ. ಹೌದಂದ್ರೆ ಅವರು ಕೇಳ್ರಿ ಬೇಕಾರೆ, ಹೌದ್ರಿ ಅವ್ರು ಆಯಿಸ್ ತಿಂದಾರೆ. ಏನಿದೆ ಐಸಲ್ಲಿ ಬರೆದಿಟ್ಕೋರಿ, ಡೆಲ್ಸಿನ್ ಅಂತ ಹೆಸರದ್ರು. ವಾಟ್ ಈಸ್ ದ ಮೀನಿಂಗ್ ಆಫ್ ಡೆಲ್ಸಿನ್ ಅಂತ ನೀವು ಯೂಟ್ಯೂಬ್ನಾಗ ಹೊಡ್ರಿ, ಅದನ್ನ ಐಸ್ನೊಳಗೆ ಹಾಕಿದ್ದಾರೆ. ಎಥಿಲಿನ್ ಅಂತ ಬರ್ಕೋರಿ. ಎಥಿಲಿನ್ ಗ್ಲೈಕೋಲ್ ಅನ್ನ ಎದ್ರಾಗ ಹಾಕ್ಯಾರ ಅಂದ್ರೆ ಕೋಕೋ ಕೋಲಾದಾಗ ಹಾಕ್ಯಾರ. ಅದನ್ನ ಮೆಡಿಮಿಕ್ಸ್ ಇದ್ರಾಗೂ ಹಾಕಿರ್ತಾರ, ಪಿನೈಲ್ ಒಳಗೂ ಹಾಕಿರ್ತಾರೆ. ಪಿನೈಲ್ ಒಳಗೆ ಯಾಕೆ ಹಾಕ್ತಾರ ಅಂದ್ರೆ ಟಾಯ್ಲೆಟ್ ಬಹಳ ಸ್ವಚ್ಛ ಆಗ್ಲಿಕ್ಕೆ ಎಥಿಲಿನ್ ಬಳಸ್ತಾರೆ. ಅದನ್ನ ಕೋಕೋ ಕೋಲಾದಾಗ ಹಾಕ್ಯಾರ. ಅದನ್ನ ಸಿನಿಮಾದ ಪೆದ್ರು ಅಡ್ವರ್ಟೈಸ್ ಕೊಡ್ತಾರೆ, ನಮ್ಮ ಸಮಾಜ ಅದನ್ನು ಕುಡಿತದೆ. ಎಳ್ನೀರಿನವ್ರು ಕೂಡ ಚೌಕಾಸಿ ಮಾಡ್ತಾರೆ, ಕೋಕೋ ಕೋಲಾದವ್ರು ಕೂಡ ಮಾಡಲ್ಲ. ಇದು ಭಾರತದ ಅಜ್ಞಾನದ ದುರ್ದೈವ. ಇದು ಒಂದು ಎಳ್ನೀರು ತಗೊಂಡು ಅರ್ಧ ನಿಂಬೆಹಣ್ಣು ಹಿಂಡಿ 2 ಏಲಕ್ಕಿ ಕುಟ್ಟಿ ಹಾಕಿ 2 ಚಮಚ ಜೇನು ಹಾಕಿ ಕುಡೀರಿ. ನೀವು 24 ತಾಸು ದೇಹಕ್ಕೆ ಏನು ಶಕ್ತಿ ಬೇಕೋ ಅಷ್ಟು ಎಳ್ನೀರಿನೊಳಗಿದೆ. 24 ತಾಸು ಇಷ್ಟು ಹಾಕಿ ಕುಡಿದ್ರೆ ಹೆಪಟೈಟಿಸ್ ಬಿ ಹೇಳಕ್ ಹೆಸರಿಲ್ದಂಗೆ ಹೋಗಿಬಿಡ್ತದೆ. ಎಳನೀರು, ಏಲಕ್ಕಿ, ಜೇನುತುಪ್ಪ, ನಿಂಬೆ ರಸ. ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ ಅದನ್ನು. ಹಾಗಾಗಿ ಕಹಿ ತಿನ್ಬೇಕು ಮತ್ತು ಒಗರನ್ನು ಬಳಸಬೇಕು. ಒಗರು ಪದಾರ್ಥಗಳಿರ್ತಾವೆ, ಕಂಚಿಕಾಯಿ, ಬೇರೆ ಬೇರೆ ರೀತಿಯ ಚಟ್ನಿಗಳು. ಈ ದಕ್ಷಿಣ ಕನ್ನಡದಲ್ಲಿ ತಂಬಳಿ ಅಂತ ಮಾಡ್ತಾರೆ, ಬೆಲ್ಲುಪತ್ರಿ ತಂಬಳಿ, ಅವೆಲ್ಲ ಒಗರಿರ್ತಾವೆ ಪದಾರ್ಥ. ಅದು ದೇಹಕ್ಕೆ ಬೇಕಾದನ್ನು ತಿಂತಾ ಇಲ್ಲ. ಈ 6 ಷಡ್ರಸಗಳು ಇವುಗಳನ್ನ ಮನೆಯಲ್ಲಿ ನಾವು ನಾಳಿಂದ ನಾಳೆನೆ ಬದಲು ಮಾಡಿದೀವಿ ಅಂತಂದ್ರೆ 90% ಕಾಯಿಲೆಯಿಂದ ನಾವು ಮುಕ್ತರಾಗ್ತೀವಿ. ಈ 6ಕ್ಕಿಂತ ಬಹಳ ಕೆಟ್ಟದ್ದು ಯಾವ್ದು ಅಂದ್ರೆ, ಈಗ ಟ್ರ್ಯಾಕ್ಟರ್ಗೆ ಟ್ರಕ್ಕಿಗೆ ಹಾಕೋ ಎಣ್ಣೆ ಐತಲ್ಲ, ಅದ ಶೇಂಗಾದ ಎಣ್ಣೆ ಈಗ ಮಾರೋದು. ಟ್ರಕ್ಕಿಗೆ ಬರ್ತದಲ್ಲ ಅದನ್ನೇ ಇದಕ್ಕೆ ಕೊಡಕತ್ತಾರ. 1 ಲೀಟರ್ಗೆ ಒಂದು ಡ್ರಾಪ್ ಹಾಕ್ತಾರೆ, ಅದು ಶೇಂಗಾದ ಎಣ್ಣೆ. ಅದರದ್ದು ಅಡ್ವರ್ಟೈಸ್. ಲೈಫ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಎಲ್ಲಿದೆಯೋ ಅದು ಅಲ್ಲೇ ಇದ್ರೆ ಆರೋಗ್ಯ. ಮನೆಯಾಗ ಬರಬಾರ್ದು ಅದು. ಅಮೆರಿಕದಲ್ಲಿ ಕೇವಲ ಕುದುರೆ ನಾಯಿಗೆ ಮಾತ್ರ ಹಚ್ತಾರ, ಅದನ್ನ ಮನುಷ್ಯರಿಗೆ ಹಚ್ಚಲ್ಲ. ರಾಜೀವ್ ದೀಕ್ಷಿತ್ ಹೇಳ್ಯಾರ, ಓದ್ರಿ ಬೇಕಾರೆ. ಕೇವಲ ಪ್ರಾಣಿಗೋಸ್ಕರ ಇರೋದದು. ಅದಕ್ಕೆ ಅಡಿಗೆ ಎಣ್ಣೆನ ನೀವು ಬಾದಾಮಿ ಎಣ್ಣೆ ತಿಂತಿರೋ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕುಸುಬಿ ಎಣ್ಣೆ, ಶೇಂಗಾದ ಎಣ್ಣೆ. ನಮ್ಮ ಇವ್ರ ಮನೆಯೊಳಗ ನೀವು 2 kg ಹೋದ್ರ ಅಷ್ಟ ಸಣ್ಣದ ಮಾಡಕ್ ಕೊಟ್ಟಾರ ಅವ್ರು. ನೀವ ನಿಂತು ಮಾಡ್ಕೊಂಬರ್ರಿ ಅಂತ ನಾನು ಅವ್ರಿಗೆ ವಿನಂತಿ ಮಾಡ್ಕೋತೀನಿ. ಯಾರೋ 1 kg 2 kg ಮಾಡ್ಕೊಳಕ್ ಬಂದ್ರೆ ಅವ್ರಿಗೆ ಉಚಿತವಾಗಿ ಮಾಡಿ ಕೊಟ್ಟು ಬಿಡ್ರಿ ನೀವು. ಅದರಿಂದ ಅವ್ರಿಗೆ ಪುಣ್ಯ ಬರಲಿ. ಬಾಡಿಗೆನ ತಗೋಬೇಡ್ರಿ ಅವ್ರಿಗೆ. ನಮ್ಮ ಸಮಾಜ ಉಳುಕೋಬೇಕಾದ್ರೆ ನಾವು ವಿಷಮುಕ್ತ ಆಹಾರವನ್ನ, ವಿಷಮುಕ್ತ ತೈಲಗಳನ್ನ ಕೊಡಬೇಕಾಗಿದೆ. ಇದೊಂದು ಪುಣ್ಯ ಕಾರ್ಯ. ಅಡಿಗೆ ಎಣ್ಣೆನ ನಿಶ್ಚಿತವಾಗಿ ಬದಲು ಮಾಡಬೇಕಾದ ಕಾಲಘಟ್ಟ ಇದು.